ಬೈಲಹೊಂಗಲ ನಗರದ ಮುರಕಿಭಾವಿ ರಸ್ತೆಯ ಓಂ ಶಾಂತಿ ನಗರದಲ್ಲಿ ಇರುವಂತಹ ತಿಗಡಿ ಪರಿವಾರದ ಜಾಗೆಯಲ್ಲಿ ನಿರ್ಮಿಸಲಾದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ನೂತನ ರಾಜಯೋಗ ಭವನ ಉದ್ಘಾಟನೆ ಹಾಗೂ ಅಮೃತ ಮಹೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಗುರುವಾರ ಸಂಜೆ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ರಾಜಯೋಗಿ ಬಿಕೆ ಬಸವರಾಜ್ ಅವರು ಫೆಬ್ರವರಿ 26ರಿಂದ 28ರವರೆಗೆ ಪ್ರತಿದಿನ ಸಂಜೆ 5:30ರಿಂದ 8 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಿರಿಯ ಬ್ರಹ್ಮಕುಮಾರಿ ಸಹೋದರಿಯರಿಂದ ಆಧ್ಯಾತ್ಮಿಕ ಪ್ರವಚನಗಳು ಹಾಗೂ ಈಶ್ವರೀಯ ಸಂದೇಶಗಳ ಕಾರ್ಯಕ್ರಮಗಳು ಜರುಗಲಿವೆ ಅಂತ ತಿಳಿಸಿದರು. ಫೆಬ್ರವರಿ 25ರಂದು ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ನ್ಯಾಯಾಧೀಶರ ಸಮ್ಮುಖದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 27ರಂದು ಬೃಹತ್ ರೈತ ಸಮಾವೇಶವೂ ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ಮಾರ್ಚ್ 1ರಂದು ಬೆಳಗ್ಗೆ 8:30ಕ್ಕೆ ನಗರದ ಚೆನ್ನಮ್ಮನ ಐಕ್ಯ ಸ್ಥಳದಿಂದ ಈಶ್ವರೀಯ ವಿಶ್ವವಿದ್ಯಾಲಯದ ಸಹೋದರ ಸಹೋದರಿಯರಿಂದ ಬೃಹತ್ ಶಾಂತಿ ಯಾತ್ರೆ ನಡೆಯಲಿದ್ದು, ಬೆಳಗ್ಗೆ 10:30ಕ್ಕೆ ರಾಜಯೋಗ ಭವನದ ಉದ್ಘಾಟನೆ ಹಾಗೂ ಅಮೃತ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ. ವಿವಿಧ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಮೌಂಟ್ ಅಬು ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿಕೆ ಮೃತ್ಯುಂಜಯ ಅಣ್ಣನವರು ಭವನವನ್ನು ಉದ್ಘಾಟಿಸಲಿದ್ದಾರೆ ಅಂತ ತಿಳಿಸಿದರು. ಬಿಕೆ ಅಂಬಿಕಾ ಅಕ್ಕ, ಬಿಕೆ ಪ್ರಭಾ ಅಕ್ಕ, ಬಿಕೆ ಮೀರಾ ಅಕ್ಕ, ಬಿಕೆ ಸುಲೋಚನಾ ಅಕ್ಕ ಸೇರಿದಂತೆ ಹಲವು ಹಿರಿಯ ಬ್ರಹ್ಮಕುಮಾರಿ ಸಹೋದರಿಯರು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಸಂಸದರು, ಶಾಸಕರು, ಮಾಜಿ ಶಾಸಕರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದ ರಾಜಯೋಗಿನಿ ಪ್ರಭಾ ಅಕ್ಕ ಅವರು ಮಾತನಾಡಿದರು. ಚಿತ್ರನಟ ಶಿವರಂಜನ ಬೋಳನ್ನನವರು, ಬಿಬಿ ಗಣಾಚಾರಿ, ಶಂಕರ ಮಾಡಲಗಿ ಅವರು ಮಾತನಾಡಿ ಇಂತಹ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು. ವೇದಿಕೆಯಲ್ಲಿ ಬಾಬು ಕುಡಸೋಮನ್ನವರ, ರಾಜು ಜನ್ಮಟ್ಟಿ, ಪ್ರಮೋದ ಕುಮಾರ ವಕ್ಕುಂದಮಠ, ವಿಎಸ್ ಕೋರಿಮಠ, ಶಿವಾನಂದ, ಬಸವರಾಜ್ ಬರಮನ್ನವರ, ಮಹಾಂತೇಶ ತುರಮುರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅದಕ್ಕೆ 25ನೇ ತಾರೀಕಿಗೆ ಯಾವ ನ್ಯಾಯಾಧೀಶರಾಗಿರ್ತಕ್ಕಂಥ 3 ಜನ ನ್ಯಾಯಾಧೀಶರು 25ನೇ ತಾರೀಕಿಗೆ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 27ಕ್ಕೆ ಒಂದು ದೊಡ್ಡ ರೈತರ ಬೃಹತ್ಕರವಾಗಿರ್ತಕ್ಕಂಥ ಸಮಾರಂಭನ ಇಲ್ಲಿ ಮಾಡ್ತಾ ಇದ್ದಾರೆ. ರೈತರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ರೈತರ ಪರ್ಸೆಂಟೇಜ್ ಸನ್ಮಾನ ಮಾಡಬೇಕು, ಸಾಧಕರನ್ನ ತಿಳ್ಕೊಂತು ನಾವು ಮಾಡ್ತಾ ಇದ್ದೀವಿ. 28ನೇ ತಾರೀಕು ಯಾರು ಸಮರ್ಪಿತ ಅಕ್ಕಂದಿರಿದಾರಲ್ಲ, ಅಂದರೆ ಜಸ್ಟ್ ಲೈಕ್ ಅಕ್ಕವರು, ಅಂಥವ್ರಿಗೆ ಸನ್ಮಾನದ. ಅದು ತಾವೆಲ್ಲ ಈ ಪ್ರೋಗ್ರಾಮ್ಗೆ ಯಾರು ತಪ್ಪಿಸ್ಕೋಬೇಡ್ರಿ. ಇದು ನಿಮ್ಮ ಸ್ವಂತ ಮನೆ ಅದ, ಇಲ್ಲಿ ಯಾರು ಬರ್ರಿ ಕರೀರಿ ಹೋಗ್ರಿ ಈ ಶಬ್ದ ಇಟ್ಕೊಳಕ್ಕೆ ಹೋಗಬೇಡಿ. ಇದು ನಿಮ್ಮ ಮನೆ, ಅದಕ್ಕೆ ತಾವೆಲ್ಲರೂ ಮಾಡ್ತೀರಿ ಅಂತ ತಿಳ್ಕೊಂಡು ನಾನು ಭಾಳ ಖುಷಿಯಿಂದ ಇವತ್ತು ನಮ್ಮ ಶಿವಾನಂದ ಅಣ್ಣ ಬಂದಿದ್ದಾರೆ. DOP ಜೆಸಿಕಾ ಫಸ್ಟ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ, ಅಚಾನಕ್ ಬಂದಿದ್ದಾರೆ. ನಮ್ಮ ಭಾಗ್ಯ. ಭಾಳ ಎಲ್ಲ ಸಂಸ್ಥೆಗೆ ಇಷ್ಟೊಂದು ಸೇವೆ ಮಾಡ್ತಾರಲ್ಲ, ಪೂರ್ತಿ ಅಷ್ಟು ಡೀಪ್ ಇಳಿದು ಅಣ್ಣವರು ಸೇವೆ ಮಾಡ್ತಾರೆ. ಅಂಥವ್ರು ಬಂದಿದ್ದಾರೆ, ನಾವು ಭಾಳ ಖುಷಿ ಆಗ್ತದೆ. BBJ ಇರ್ಬೋದು, ಕಾಕ ಇರ್ಬೋದು, ಅಣ್ಣ ಇರ್ಬೋದು, ಸ್ವಾಮಿಗಳು ಇರ್ಬೋದು, ಎಲ್ಲರೂ ತಾವು ಬಂದಿದ್ದೀರಿ, ಬಾಬಣ್ಣ ಇರ್ಬೋದು. ಅದಕ್ಕೆ ತಾವು ಎಲ್ಲ ಸಹಕಾರ ಕೊಡಿ ಅಂತ ತಿಳ್ಕೊಂಡು ನಾನು ತಮ್ಮೆಲ್ಲರಿಗೆ. ಆಮೇಲೆ ಅನ್ನೋರು ಹೇಳ್ತಾ ಇದ್ದಾರೆ, ಡೈಲಿ ಇಲ್ಲಿ ಸಾಯಂಕಾಲ ಯಾರು ಈ ಪ್ರಸಾದನ ತೆಗೆದುಕೋಬೇಡಿ, ಪ್ರತಿದಿನ ಪ್ರಸಾದ ಇರ್ತದೆ. ಅಂದಂತೂ ದೊಡ್ಡ ಮೇಘಾ ಪ್ರಸಾದನ ಹೆಚ್ಚಿನ ಜನ ಎಲ್ಲರೂ ಬೈಲೊಂಗ್ ಬಂದು ಎಲ್ಲರೂ ಅದನ್ನು, ಯಾಕಂದ್ರೆ ಆ ಪ್ರಸಾದನ್ನ ಸ್ವಯಂ ಎಲ್ಲ ತಪಸ್ವಿಗಳು, ಯಾರ್ದು ಹೊರಗಿನ ಜನರು, ಈ ವಿಶ್ವರಿ ನೇಮ್ ಇಲ್ಲದೆ ಇರ್ತಕ್ಕಂಥವ್ರ ಕಡೆ ಅದನ್ನು ಮಾಡಿಸೋದಿಲ್ಲ. ಸ್ವಯಂ ತಪಸ್ವಿಗಳು, ತ್ಯಾಗಿಗಳು. ಅದಕ್ಕೆ ಅನ್ನದಂತೆ ಮನ, ಬೀಜದಂತೆ ವೃಕ್ಷ, ಕರ್ಮದಂತೆ ಫಲ. ಅದಕ್ಕೆ ಆ ಆಹಾರ ತಯಾರು ಮಾಡ್ತಿರ್ತಕ್ಕಂಥ ಭಾಳ ವಿಧಿವತ್ತಾಗಿ ಆಹಾರ ತಯಾರಾಗ್ತದೆ. ಅದು ಆಹಾರ ಅಲ್ಲ, ಅದು ಪ್ರಸಾದ. ಆ ಪ್ರಸಾದ ಸ್ವೀಕಾರ ಮಾಡಿದ್ರೆ ನಮ್ಮ ಪರಿಸ್ಥಿತಿಗಳನ್ನು ನಾವು ಪಾರಾಕ್ತೇವೆ, ನಾವು ಪರಿವರ್ತನೆ ಆಗೋಣ ಅಂತ ತಿಳ್ಕೊಂಡು ನಾನು ಮಾತು ತಮ್ಮೆಲ್ಲರಿಗೆ ಹೇಳಿ, ನನ್ನ ಮಾತಿನಲ್ಲಿ ಏನಾದ್ರು ತಪ್ಪು ತಡೆಗಳಾಗಿದ್ದರೆ ಅದನ್ನು ಕ್ಷಮಾ ಮಾಡಿ. ಯಾಕಂದ್ರೆ ತಾವೆಲ್ಲ ದೊಡ್ಡವರಿದ್ದೀರಿ, ಕ್ಷಮಾ ಮಾಡಿರಿ. ನಮ್ಮನ್ನು ಮಾತು ತಿದ್ದಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ